ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಏರೋಪೋನಿಕ್ ಟವರ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಏರೋಪೋನಿಕ್ ಟವರ್ನ ಬಿಲ್ಡ್ ಮಾಡೋದಕ್ಕಿಂತ ಮೊದಲು ಕೆಲವೊಂದಷ್ಟು ವಿಷಯಗಳು ನಮಗೆ ಗೊತ್ತಿರಬೇಕು. ಆ ವಿಷಯಗಳನ್ನ ತಿಳಿಸಿ ನಾವು ಟವರ್ನ ಬಿಲ್ಡ್ ಮಾಡೋದಕ್ಕೆ ನಾವು ಶುರು ಮಾಡೋಣ. ಸೊ ನೀವು ಇಲ್ಲೇನೊಂದು ಟವರ್ ನೋಡ್ತಾ ಇದ್ದಾರೆ ಸಣ್ಣದು, ಇದೇ ನಾನು ಫಸ್ಟ್ ಬಿಲ್ಡ್ ಮಾಡಿರೋ ಏರೋಪೋನಿಕ್ ಟವರ್. ಸೊ ಈ ಏರೋಪೋನಿಕ್ ಟವರ್ನ ನಾನು 4 ಇಂಚ್ ಪೈಪಲ್ಲಿ ನಾನು ಮಾಡಿದ್ದೀನಿ. ಸೊ ಶುರುವಿಂದ ಅಂದರೆ 3 ಇಂಚ್ ಪೈಪಿಂದ ನಾವು ಶುರು ಮಾಡ್ಬೋದು. ಅದಕ್ಕಿಂತ ಸಣ್ಣ ನನಗೆ ಗೊತ್ತಿಲ್ಲ ಮಾಡೋಕ್ಕಾಗುತ್ತಾ ಅಂತ, ಬಟ್ ನಾನು 4 ಇಂಚ್ ಪೈಪಲ್ಲಿ ಶುರು ಮಾಡಿರೋದು. ಒಂದು ವೇಳೆ ನಿಮಗೂ ಕೂಡ ಟವರ್ ಬಿಲ್ಡ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ಕೂಡ ಒಂದು ಫಸ್ಟು ಸಣ್ಣ ಪೈಪಲ್ಲೇ ಶುರು ಮಾಡಿ ನೋಡಿ. ಯಾಕಂದ್ರೆ ತುಂಬ ತಪ್ಪುಗಳು ಮಾಡ್ತೀವಿ, ಆ ತಪ್ಪುಗಳಿಂದ ತುಂಬ ಕಲಿಯೋದಕ್ಕೂ ಕೂಡ ಸಿಗುತ್ತೆ. ಈ ಸಣ್ಣ ಪೈಪಲ್ಲಾದರೆ ಅದು ನಮಗೆ ತೀರಾ ಖರ್ಚು ಕೂಡ ಆಗಲ್ಲ. ಸೊ ಈಗ ಬನ್ನಿ ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಕೊಡ್ತೀನಿ. ಸೊ ಈ 4 ಇಂಚ್ ಪೈಪಲ್ಲಿ 26 ಸ್ಲಾಟ್ಸ್ಗಳಿದ್ದಾವೆ. ಸ್ಲಾಟ್ಸ್ ಅಂದರೆ ಈಗ ಏನು ಒಂದು ಗಿಡಗಳಿಡೋ ಒಂದು ಜಾಗಗಳಿದ್ದಾವೆ, ಇದನ್ನು ನಾನು ಸ್ಲಾಟ್ಸ್ ಅಂತ ಕರಿತಾ ಇದ್ದೀನಿ. ಸೊ ಈ ಪ್ರತಿಯೊಂದು ಲೆವೆಲಲ್ಲೂ ಈ 4 ಇಂಚ್ ಪೈಪಲ್ಲಿ ನೋಡಿ, ಈ ಲೆವೆಲಲ್ಲಿ ಒಂದು ಇದ್ದರೆ ಈ ಕಡೆ ಇನ್ನೊಂದಿದೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ, 1 2. ಈಗ ನೆಕ್ಸ್ಟ್ ಲೆವೆಲಲ್ಲಿ 1 ಇದರ ಹಿಂದೆ ಒಂದಿದೆ, 2 1 2, ಈ ರೀತಿ 26 ಸ್ಲಾಟ್ಸ್ಗಳು ಈ ಟವರಲ್ಲಿ ಇದೆ. ಸೊ ಈ ಟವರಲ್ಲಿ ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಇದೆ. ಇದರಲ್ಲಿ ಸ್ವಲ್ಪ ಲೀಕೇಜ್ ಇದೆ, ಹಾಗಾಗಿ ನಾನು ಈ ಟವರ್ನ ಯೂಸ್ ಮಾಡ್ತಿಲ್ಲ. ಇದಾದಮೇಲೆ ನಾನು ಬಿಲ್ಡ್ ಮಾಡಿರೋ ಟವರು ಇಲ್ಲೇನು ಕಾಣ್ತಿದೆ ಇದು. ಸೊ ಇದು ನಾನು 6 ಇಂಚ್ ಪೈಪಲ್ಲಿ ಮಾಡಿರೋ ಟವರು. ಇದರಲ್ಲಿ ನಿಮಗೆ ಪ್ರತಿಯೊಂದು ಲೆವೆಲಲ್ಲೂ 3 ಸ್ಲಾಟ್ಸ್ಗಳು ಸಿಗುತ್ತೆ. ಅಂದರೆ ಈ ಲೆವೆಲಲ್ಲಿ ಈಗ ಈ ಲೆವೆಲಲ್ಲಿ ನೋಡಿದ್ರೆ ನೋಡಿ, ಇಲ್ಲೊಂದು ಸ್ಲಾಟ್ ಇದೆ, 1 ಇಲ್ಲೊಂದು ಸ್ಲಾಟ್ ಇದೆ, 2 ಇದ್ರ ಹಿಂದೆ ಒಂದು ಸ್ಲಾಟ್ ಇದೆ. ಸೊ 3. ನೆಕ್ಸ್ಟ್ ಲೆವೆಲಲ್ಲಿ ನೀವು ನೋಡಿದರೆ 1 ಇಲ್ಲೊಂದು 2 ಇದೆ, ಹಾಗೆ ಈ ಕಡೆ ನಾನು ನೋಡಿದ್ರೆ ಇಲ್ಲೊಂದು 3 ಇದೆ. ಸೊ ಪ್ರತಿಯೊಂದು ಲೆವೆಲಲ್ಲೂ 3 ಸ್ಲಾಟ್ ಇದೆ. 4 ಇಂಚ್ ಪೈಪಲ್ಲಿ 2 ಸ್ಲಾಟ್ ಇದೆ, 6 ಇಂಚ್ ಪೈಪಲ್ಲಿ 3 ಇದೆ. ಈಗ ನೀವು ಇದರಲ್ಲಿ ಒಟ್ಟು 45 ಸ್ಲಾಟ್ಸ್ಗಳಿದ್ದಾವೆ ಈ 6 ಇಂಚ್ ಪೈಪಲ್ಲಿ. ಸೊ ಈಗ ಮೋಟ್ರ್ ಶುರುವಾಗಿದೆ, ಅದು ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು. ಇದಾದಮೇಲೆ ನಾನು ಏನು ಟವರ್ಗಳನ್ನ ಬಿಲ್ಡ್ ಮಾಡಿದ್ದೀನಿ, ನೀವು ಇಲ್ಲೇನು ಕಾಣ್ತಿದ್ದೀರ ಈ ಟವರು, ಅಥವಾ ಅಲ್ಲಿ ಗಿಡಗಳು ಕಾಣ್ತಿರೋ ಟವರು, ಅಥವಾ ಆ ಕಡೆ ಇರೋ ಟವರು, ಇವೆಲ್ಲವೂ ಕೂಡ ನಾನು 8 ಇಂಚ್ ಪೈಪಲ್ಲಿ ನಾನು ಮಾಡಿರೋದು. ಸೊ ಈ 8 ಇಂಚ್ ಪೈಪಲ್ಲಿ ನಿಮಗೆ ಪ್ರತಿಯೊಂದು ಲೆವೆಲಲ್ಲಿ ಕೂಡ 1 2 3 ಹಿಂದ್ಗಡೆ ಒಂದು ಸ್ಲಾಟ್ ಇದೆ. ಸೊ ಪ್ರತಿಯೊಂದು ಲೆವೆಲಲ್ಲೂ 4 ಸ್ಲಾಟ್ಗಳು ಬರ್ತವೆ. ಸೊ ಈ 8 ಇಂಚ್ ಪೈಪಲ್ಲಿ ಒಟ್ಟು 52 ಸ್ಲಾಟ್ಸ್ಗಳಿದ್ದಾವೆ. ಸೊ ಟೋಟಲಾಗಿ ಒಂದು ಟವರ್ಲ್ಲಿ 52, ಅದರಲ್ಲಿ 52, ಇದರಲ್ಲಿ 52, ಅಂದರೆ 52 ಗಿಡಗಳನ್ನ ಬೆಳೆಯೋ ಸ್ಲಾಟ್ಗಳಿರುತ್ತೆ. ಸೊ ನಾನು ಆ 4 ಇಂಚ್ ಪೈಪಲ್ಲಿ ಮತ್ತು 6 ಇಂಚ್ ಪೈಪಲ್ಲಿ ಒಂದು ಸ್ಲಾಟಿಂದ ಇನ್ನೊಂದು ಸ್ಲಾಟಿಗೆ 20 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟಿದ್ದೀನಿ. ಇದರಲ್ಲಿ ಈ ಸ್ಲಾಟಿಂದ ಈ ಸ್ಲಾಟಿಗೆ 25 ಸೆಂಟಿಮೀಟರ್ಸ್ ಅಷ್ಟು ಗ್ಯಾಪ್ ಇದೆ. ಐಡಿಯಲಿ ನಮಗೆ ಬೇಕಾಗಿರೋದು 30 ಸೆಂಟಿಮೀಟರ್ಸ್ ಅಷ್ಟು ಗ್ಯಾಪು. ಬಟ್ 30 ಸೆಂಟಿಮೀಟರ್ಸ್ ಕೊಟ್ಟು 52 ಸ್ಲಾಟ್ಸ್ ಇರೋ ಟವರ್ನ ಬಿಲ್ಡ್ ಮಾಡಿದ್ರೆ ಟವರ್ನ ಹೈಟು ಇನ್ನೂ ಎತ್ತರ ಆಗುತ್ತೆ. ಟವರ್ನ ಹೈಟ್ ಎತ್ತರ ಆದರೆ ನಾವು ಯೂಸ್ ಮಾಡ್ತಿರೋ ಪಂಪ್ ಕೂಡ ತುಂಬ ಪವರ್ಫುಲ್ ಪಂಪನ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಪಂಪ್ ಬರೋದೇ ಹಾಗೆ 45 ವಾಟ್ಸ್ ಪಂಪ್ ಇರುತ್ತೆ, 55 ವಾಟ್ಸ್ ಪಂಪ್ ಇರುತ್ತೆ, ಅದಕ್ಕಿಂತ ಪವರ್ಫುಲ್ ಪಂಪ್ಗಳಿರ್ತವೆ. ಸೊ ನಾವು ಜಾಸ್ತಿ ಪವರ್ಫುಲ್ ಪಂಪಿಗೆ ಹೋದರೆ ಅದು ಜಾಸ್ತಿ ಹೈಟಿಗೆ ವಾಟರ್ನ ಪಂಪ್ ಮಾಡೋಕ್ಕಾಗುತ್ತೆ. ಸೊ ನೀವು ಪಂಪ್ ಜಾಸ್ತಿ ಪವರ್ಫುಲ್ ತಗೊಂಡ್ರೆ ಕರೆಂಟ್ ಇಲ್ದಿದ್ದ ಸಮಯದಲ್ಲಿ ಬ್ಯಾಕಪ್ ಏನಿರುತ್ತೆ, ಆ ಬ್ಯಾಕಪ್ಪಿಂದ ಆ ಪಂಪ್ ರನ್ ಆಗೋ ಥರ ಇರಬೇಕು. ಸೊ ಪವರ್ಫುಲ್ ಪಂಪ್ ತಗೊಂಡ್ರೆ ಅದು ಬ್ಯಾಕಪ್ಪಲ್ಲಿ ಎಷ್ಟೊತ್ತು ರನ್ ಆಗುತ್ತೆ ಅನ್ನೋದು ಕೂಡ ನೀವು ಯೋಚನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಆದ ಕಾರಣ ನಾನು 30 ಸೆಂಟಿಮೀಟರ್ಸ್ ಗ್ಯಾಪ್ ಕೊಡೋದ್ರ ಬದಲು 25 ಸೆಂಟಿಮೀಟರ್ಸ್ ಅಷ್ಟೇ ಗ್ಯಾಪ್ ಕೊಟ್ಟಿದ್ದೀನಿ. 25 ಸೆಂಟಿಮೀಟರ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನನಗೆ ಕೂಡ ತೀರಾ ಪವರ್ಫುಲ್ ಪಂಪ್ ಯೂಸ್ ಮಾಡಬೇಕಾಗಿರೋ ಯಾವುದೇ ಅನಿವಾರ್ಯ ಬೀಳ್ತಿಲ್ಲ. ನಾನು ಏನು ಪಂಪ್ ಯೂಸ್ ಮಾಡ್ತೀನಿ ಅದು ನಮ್ಮ ಮನೇಲಿರೋ ಬ್ಯಾಕಪ್ಪಲ್ಲೇ ರನ್ ಆಗುತ್ತೆ. ಮತ್ತು ಇನ್ನೊಂದೇನು ನಿಮಗೆ ಗೊತ್ತಿರಬೇಕು ಅಂದರೆ, ಈಗ ನಾನು ನೋಡ್ಬೋದು ಈ ಸಿಸ್ಟಮ್ ಎಷ್ಟು ದೊಡ್ಡ ಇದೆ ಅಂತ. ಮೊನ್ನೆ ಭಾರಿ ಜೋರು ಗಾಳಿ ಬಂತು. ಆ ಭಾರಿ ಜೋರು ಗಾಳಿಗೆ ಈ ಸಿಸ್ಟಮ್ ಏನಿದೆ ನಿಮಗೆ ತೋರಿಸ್ತಾ ಇದ್ನಲ್ಲ, ಈ ಸಿಸ್ಟಮು ಆ ಕಡೆ ಮಗಚ್ಕೊಂಡ್ಬಿಡ್ತು. ಸೊ ನಿಮಗೆ ನೋಡ್ಬೋದು, ಮಗಚ್ಕೊಂಡ ಮೇಲೆ ಇಲ್ಲೊಂದು ಮಸ್ಕ್ ಮೇಲೊಂದು ಬಳ್ಳಿ ಇತ್ತು. ಆ ಮಸ್ಕ್ ಮೇಲೊಂದು ಬಳ್ಳಿ ಫುಲ್ಲು ಸತ್ತೋಯ್ತು ಅದು. ಸೊ ಅದೇನಕ್ಕಾಗುತ್ತೆ ಅಂದರೆ, ಇದರಲ್ಲಿ ತುಂಬ ಗಿಡ ಇತ್ತು ಮತ್ತು ಗಾಳಿ ಕೂಡ ಭಾರಿ ರಭಸವಾಗಿತ್ತು. ಸೊ ಆವಾಗ ಏನಾಗುತ್ತೆ ಅಂದರೆ, ಗಿಡಗಳೆಲ್ಲ ಒಂದು ವಿಂಡ್ ಬ್ಯಾರಿಯರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಆ ವಿಂಡ್ ಬ್ಯಾರಿಯರ್ಸ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ಅದನ್ನು ಪುಷ್ ಮಾಡಿ ಅದು ಆ ಕಡೆ ಬೀಳಿಸಿತ್ತು. ಯಾವುದೇ ರೀತಿ ಟವರಿಗೇನು ಡ್ಯಾಮೇಜ್ ಆಗಿಲ್ಲ, ಯಾಕಂದರೆ ಗಿಡಗಳು ಇದ್ದಿದ್ದರಿಂದ ಗಿಡಗಳೇ ಒಂದಷ್ಟು ಇಂಪ್ಯಾಕ್ಟನ್ನು ತಗೊಂಡಿದ್ದಾವೆ. ಸೊ ನೀವು ಇದೇ ಥರ ಏನಾದ್ರು ನಮ್ಮ ಮನೆಯಲ್ಲಿ ನಾನು ಟೆರೆಸ್ ಮೇಲೆ ಮಾಡಿದ್ದೀನಿ, ನೀವು ಇದೇ ಥರ ಟೆರೆಸ್ ಮೇಲೆ ಮಾಡೋದಾದರೆ ತುಂಬ ಗಾಳಿ ಇರುತ್ತೆ. ಸೊ ಹಾಗಾಗಿ ನೀವು ತೀರಾ ಹೈಟ್ ಮಾಡಿ ನೀವು ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದ್ರು ನೆಲದ ಮೇಲೆ ಮಾಡ್ತಾಯಿದ್ದೀರಾ, ಅಲ್ಲಿ ಗಾಳಿದು ಜಾಸ್ತಿ ತೊಂದರೆ ಇಲ್ಲ ಅನ್ನೋ ಒಂದು ನಿಮಗೆ ಭರವಸೆ ಇದ್ದರೆ ಮಾತ್ರ ನೀವು ತೀರಾ ಹೈಟ್ ಮಾಡೋಕ್ಕೆ ಹೋಗಿ. ಇಲ್ಲಾಂದರೆ ನಾನೇನು ಒಂದು ಹೈಟ್ ಮಾಡಿದ್ದೆ, ಒಂದು 6 ಅಡಿ ಅಷ್ಟು ಹೈಟ್ ಇದೆ, ಆ ಹೈಟಿಗೆ ನೀವು ರೆಸ್ಟ್ರಿಕ್ಟ್ ಮಾಡಿ. ಹಾಗೆ ಇನ್ನೊಂದೇನು ಅಂದರೆ, ನಾನು ಇವತ್ತು ಸಿಂಗಲ್ ಟವರ್ನ ಮಾಡಿ ತೋರಿಸ್ತಾ ಇರೋದು. ನಾನು ನಿಮಗೆ ಈ ರೀತಿ ಮಲ್ಟಿ ಟವರ್ ಸಿಸ್ಟಮ್ ಮಾಡ್ತಿಲ್ಲ, ಅಂದರೆ ಒಂದೇ ಮೋಟ್ರಲ್ಲಿ ಮಲ್ಟಿ ಟವರ್ ರನ್ ಆಗೋ ಥರ ಸಿಸ್ಟಮ್ ನಾನು ಮಾಡಿ ತೋರಿಸ್ತಿಲ್ಲ. ಬಟ್ ನಾನು ಸಿಂಗಲ್ ಟವರ್ ಏನು ಮಾಡ್ತೀನಿ ಅದು ಕೂಡ ಇದಕ್ಕೆ ಕ್ಲೋಸ್ ಆಗಿ ಇರುತ್ತೆ.
ಬಟ್ ಒಂದು ವಿಷಯ ನಿಮಗೆ ಏನು ತಲೆಯಲ್ಲಿರಬೇಕು ಅಂದರೆ, ಈಗ ಇಲ್ಲೇನು ಪೈಪ್ ನೋಡ್ತಾ ಇದ್ದಾರೆ ಈ ಕೆಳಗೆ, ಈ ಪೈಪು, ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ ಇದು 60 ಸೆಂಟಿಮೀಟರ್ಸ್ ಅಷ್ಟು ಈ ಪೈಪಿನ ಗ್ಯಾಪ್ ಇರಬೇಕು. ಅಂದರೆ ಇದ್ರ ಉದ್ದಳತೆ 60 ಸೆಂಟಿಮೀಟರ್ಸ್ ಇರಬೇಕು. ಸೊ ಇದು ಯಾಕೆ ಇರಬೇಕು ಅಂದರೆ, ನೋಡಿ ಯಾವುದೇ ಗಿಡಗಳು ಕೂಡ ಒಂದಕ್ಕೊಂದು ಗಿಡಗಳು ತಾಗ್ತಾ ಇದೆ, ಆದರೆ ಯಾವುದೂ ಕೂಡು ಬೆಳೆದಿಲ್ಲ. ಅಂದರೆ ಒಂದಕ್ಕೊಂದು ಅಂಟ್ಕಂಡು ಯಾವುದೇ ಒಂದು ಗಿಡಗಳು ಬೆಳೆದಿಲ್ಲ. ಇದರಲ್ಲಿ ಜಾಸ್ತಿ ಗಿಡಗಳಿಲ್ಲ. ಪಕ್ಕದ ಟವರಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲೂ ಕೂಡ ಗಿಡಗಳು ಯಾವುದೂ ಅಂಟ್ಕೊಂಡು ಬೆಳೆದಿಲ್ಲ, ಒಂದಕ್ಕೊಂದು ಕೂಡ್ಕೊಂಡು. ಬೇಕಾದಷ್ಟು ಗ್ಯಾಪ್ ಇದೆ, ಬೇಕಾದಷ್ಟು ಗಾಳಿ ಆಡುತ್ತೆ, ಬೇಕಾದಷ್ಟು ಬೆಳಕು ಕೂಡ ಈ ಟವರ್ಗಳಲ್ಲಿ ಸಿಗುತ್ತೆ. ಸೊ ಇಲ್ಲೂ ಹೋದರೂ ಅಷ್ಟೇ ಕೂಡ ಒಂದಕ್ಕೊಂದು ತಾಗ್ತಿದೆ ಬಿಟ್ಟರೆ ಯಾವುದು ಗಿಡಗಳು ಅಂಟ್ಕೊಂಡು ಒಂದಕ್ಕೊಂದು ಸಿಕ್ಕಾಕೊಂಡು ಯಾವುದು ಬೆಳೆದಿಲ್ಲ. ಸೊ ಹಾಗಾಗಿ ಆ ಕೆಳಗಿನ ಪೀಸ್ ಏನಿದೆ, ಆ ಪೀಸು ಅದು 60 ಸೆಂಟಿಮೀಟರ್ಸ್ ಅಷ್ಟು ಉದ್ದ ಇರಬೇಕು. ಸೊ ಇದಿಷ್ಟು ಮಾಹಿತಿಗಳು ನಿಮಗೆ ಗೊತ್ತಿದೆ, ನಾವು ಟವರ್ ಬಿಲ್ಡ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ನಾನು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿ, ತುಂಬ ತಪ್ಪುಗಳನ್ನು ಮಾಡಿ ನಾನು ಟವರ್ನ ಬಿಲ್ಡ್ ಮಾಡಿರೋದು. ಸೊ ನನ್ನ ಫೈನಲ್ ಟವರ್ ನಾನು ಏನು ಬಿಲ್ಡ್ ಮಾಡಿದ್ದೀನಿ ಅದೇ ಇದೇ ಫೈನಲ್ ಟವರು. ಸೊ ತುಂಬ ಟ್ರಯಲ್ ಆ್ಯಂಡ್ ಎರರ್ಸಲ್ಲಿ ನಾನು ತಪ್ಪು ಮಾಡಿರೋದ್ರಿಂದ ನಾನು ಆ ಮಾಹಿತಿನೆಲ್ಲ ನಾನು ನಿಮಗೆ ಕೊಡ್ಬೋದು. ಸೊ ನೀವು ಆ ತಪ್ಪುಗಳನ್ನ ನೀವು ಮಾಡಬೇಕಾಗಿಲ್ಲ. ಬ್ರಾಕ್ಲಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. 2 ಬ್ರಾಕ್ಲಿ ಆಲ್ರೆಡಿ ಹಾರ್ವೆಸ್ಟ್ ಮಾಡಿ ನಮ್ಮ ಅಕ್ಕಂಗೆ ಕೊಟ್ಟಿದ್ದೀನಿ. ಪಾಪಗೆ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಕೊಟ್ಟಿದ್ದೀನಿ. ಇನ್ನೂ ಬ್ರಾಕ್ಲಿಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ಬನ್ನಿ ಈಗ ನಾವು ಟವರ್ನ ಬಿಲ್ಡ್ ಮಾಡೋಕ್ಕೆ ಶುರು ಮಾಡೋಣ. ಸೊ ನಾನು ಇವತ್ತು ಕೂಡ 8 ಇಂಚಿನ ಪೈಪಲ್ಲಿ ಟವರ್ನ ಹೇಗೆ ಬಿಲ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ನಿಮಗೆ 4 ಇಂಚು 6 ಇಂಚಿನ ಕೂಡ ನಾನು ನಿಮಗೆ ಇದರಲ್ಲೇ ಕೂಡ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ 8 ಇಂಚಿನ ಟವರ್ನ ಬಿಲ್ಡ್ ಮಾಡೋದಕ್ಕೆ ನಮಗೆ ಒಟ್ಟು 175 ಸೆಂಟಿಮೀಟರ್ ಲೆಂತ್ ಇರೋ ಪೈಪ್ ಬೇಕು. ಸೊ ನಾನು ನಿಮಗೆ ಮೆಷರ್ ಮಾಡಿ ತೋರಿಸ್ತೀನಿ. ಸೊ ಇದು ಎಕ್ಸಾಕ್ಟ್ 175 ಸೆಂಟಿಮೀಟರ್ ಲೆಂತ್ ಇರೋ ಪೈಪನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು 8 ಇಂಚ್ ಪೈಪಲ್ಲೇ ಮಾಡ್ತೀರಾ ಅಂದರೆ ಇಷ್ಟೇ ಲೆಂತ್ ಪೈಪನ್ನು ಕಟ್ ಮಾಡ್ಕೊಳ್ಳಿ. ಸೊ ಒಂದ್ಸತಿ ನಾವು 175 ಸೆಂಟಿಮೀಟರ್ ಲೆಂತ್ ಇರೋ ಪೈಪ್ ತಗೊಂಡ್ಮೇಲೆ ನಾವು ಈ ಪೈಪಿನ ಸುತ್ತಳತೆಯನ್ನು ಮೆಷರ್ ಮಾಡಬೇಕು ಅಥವಾ ಸರ್ಕಂಫರೆನ್ಸನ್ನು ಮೆಷರ್ ಮಾಡಬೇಕು. ಸೊ ಈ ರೀತಿ ಟೇಪ್ ಹಾಕಿ ಮೆಷರ್ ಮಾಡಿದಾಗ 8 ಇಂಚಿನ ಪೈಪಲ್ಲಿ 63 ಸೆಂಟಿಮೀಟರ್ ಅಷ್ಟು ಸುತ್ತಳತೆ ನಮಗೆ ಸಿಕ್ಕಿದೆ. ಈ 63 ಸೆಂಟಿಮೀಟರ್ ಏನಿದೆ 8 ಇಂಚಿನ ಪೈಪಿಗೆ ನಾವು 63/8 ಮಾಡಬೇಕು. ಸೊ ನೀವು 6 ಇಂಚಿನ ಪೈಪ್ ತಗೊಂಡ್ರೆ ಅದು ಸುತ್ತಳತೆ ನೀವು ಮೆಷರ್ ಮಾಡಿ ಸುತ್ತಳತೆ ಏನು ಬಂತು ಅದನ್ನು /6 ಮಾಡಬೇಕು. 4 ಇಂಚ್ ಪೈಪ್ ತಗೊಂಡ್ರೆ ನೀವು ಅದು ಸುತ್ತಳತೆ ತಗೊಂಡು ಅದನ್ನು /4 ಮಾಡಬೇಕು. ಸೊ ಇದು 8 ಇಂಚಿನ ಪೈಪ್ ಆಗಿರೋದ್ರಿಂದ 63 ಸೆಂಟಿಮೀಟರ್ /8 ಮಾಡಿದಾಗ ಆಲ್ಮೋಸ್ಟ್ ಒಂದು 7.87 ಹತ್ತಿರ ಬರುತ್ತೆ. ಸೊ ನಾನು 7.8 to 7.9 ಹಿಡ್ಕೊತೀನಿ. ಸೊ ಇದು ಯಾಕೆ ಬೇಕು ಅಂದರೆ, ಸೊ ಒಂದು ಸತಿ ಮೆಷರ್ಮೆಂಟ್ ಸಿಕ್ಕಿದ್ಮೇಲೆ ನಾವು ಇದನ್ನು 8 ಭಾಗ ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತೆ ಪೈಪನ್ನು. ಸೊ ನಾನೀಗ ಎವ್ರಿ 7.8 ಸೆಂಟಿಮೀಟರ್ಗೆ ಒಂದು ಮಾರ್ಕಿಂಗ್ ನಾನು ಹಾಕ್ತೀನಿ. ಸೊ ನೀವು ಈ ಥರ ಒಂದು ಮಾರ್ಕರ್ ಇಟ್ಕೊಂಡು ಫಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಹಾಕೊಂಡು ಈಗ ಎವ್ರಿ 7.8 ಸೆಂಟಿಮೀಟರಿಗೆ ಒಂದೊಂದು ಮಾರ್ಕಿಂಗ್ ಹಾಕ್ತಾ ಹೋಗ್ಬೇಕು. ನೀವು 7.8 ಅಥವಾ 7.9 ತಗೊಳ್ಳಿ, ಯಾಕಂದರೆ ಎಕ್ಸಾಕ್ಟ್ ಬರೋಲ್ಲ 63 ಇರೋದ್ರಿಂದ. ಸೊ ಈಗ ಇಲ್ಲಿ ಬರುತ್ತೆ 7.8. ಸೊ ಈಗ ನಾನು 8 ಮಾರ್ಕಿಂಗ್ ಮಾಡಾಗಿದೆ. 8 ಮಾರ್ಕಿಂಗ್ ಮಾಡಾದ್ಮೇಲೆ ನಾವು ಏನು ಮಾಡಬೇಕು ಅಂದರೆ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಎಷ್ಟೇ ಟವರ್ ಬಿಲ್ಡ್ ಮಾಡಿದರೂ ಇದೊಂದು ಭಾರಿ ಕನ್ಫ್ಯೂಷನ್ ಇರುತ್ತೆ. ಸೊ ಇದು ನೀವು ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಸೊ ಏನು ಅಂದರೆ, ಈ ಪ್ರತಿಯೊಂದು ಮಾರ್ಕಿಂಗಿಗೂ ಒಂದಕ್ಕೆ ಎ ಅಂತ ಬರೆದ್ರೆ ನೆಕ್ಸ್ಟ್ ಒನ್ನಿಗೆ ಬಿ. ಸೊ ಇದೇ ರೀತಿ ಎ ಬಿ ಅಂತ ಪ್ರತಿಯೊಂದಕ್ಕೂ ಮಾರ್ಕ್ ಮಾಡಿ. ಸೊ 4 ಎ ಇರುತ್ತೆ, 4 ಬಿ ಇರುತ್ತೆ. ಸೊ ಇದನ್ನು ಮಾಡೋದ್ರಿಂದ ಕೆಲಸ ತುಂಬ ಸುಲಭ ಆಗುತ್ತೆ. ಸೊ ನಾವೀಗ 8 ಸ್ಲಾಟ್ಸ್ ಆಗಿ ಡಿವೈಡ್ ಮಾಡಾಯಿತು. ಸೊ ಹಾಗೆ ಎ ಬಿ ಅಂತಲೂ ನಾವು ಮಾರ್ಕ್ ಮಾಡಾಯಿತು. ಸೊ ಅಲ್ಲಿಗೆ 4 A's ಇರುತ್ತೆ, 4 B's ಇರುತ್ತೆ. ಸೊ ನಾವೀಗ ಫಸ್ಟು ಎ ಇಂದ ನಾವು ಸ್ಟಾರ್ಟ್ ಮಾಡೋಣ. ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಈ ಟೇಪಿಗೆ ಈ ರೀತಿದೊಂದು ಇದನ್ನು ಹಾಕೊಳ್ಳಿ, ಫೋರ್ಸೆಪ್ಸ್ ಹಾಕೊಳ್ಳಿ. ಸೊ ಅವಾಗ ಟೇಪ್ ಜಾರಲ್ಲ, ಹಿಂಗೆ ಇಟ್ಕೊಬೋದು, ಸುಲಭ ಆಗುತ್ತೆ ಮಾಡೋಕ್ಕೆ. ಸೊ ಈ ರೀತಿ ಇಟ್ಕೊಂಡ್ಮೇಲೆ ಪ್ರತಿಯೊಂದು ಎಗೆ ನಾವು 12.5 ಸೆಂಟಿಮೀಟರಿಗೆ ಒಂದೊಂದು ಮಾರ್ಕಿಂಗ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ 12 ಇದೆ, 12.5 ಪ್ರತಿಯೊಂದು ಎಗೂ ಈ ಥರ ಮಾಡ್ಕೊಳ್ಳಿ. 12.5 ಇದೆ. ಸೊ ಪ್ರತಿಯೊಂದು ಏನು ಈಗ 12.5 ಸೆಂಟಿಮೀಟರ್ಗೆ ನಾವು ಮಾರ್ಕಿಂಗ್ ಮಾಡಾಯಿತು. ಈಗ ನೆಕ್ಸ್ಟು ಬಿಗೆ
27.5 ಸೆಂಟಿಮೀಟರ್ ಇದಕ್ಕೆ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬರುತ್ತೆ 27.5. ಪ್ರತಿಯೊಂದು ಬೀಗೂ ನಾವು 27.5 ಮಾಡ್ತೀವಿ. ಸೊ ಪ್ರತಿಯೊಂದು ಹೇಗೂ ನಾವು 12.5 ಸೆಂಟಿಮೀಟರ್ಸ್ಗೆ ನಾವು ಮಾರ್ಕಿಂಗ್ ಮಾಡಾಗಿದೆ. ಸೊ ಈ 12.5 ಸೆಂಟಿಮೀಟರ್ಸನ್ನು ನಾವು ನೆಕ್ಸ್ಟು 25 ಆ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ 12.5ಗೆ ನೆಕ್ಸ್ಟು ನಾವು 25 ಆ್ಯಡ್ ಮಾಡಿದ್ರೆ ನಮಗೆ 37.5 ಬರುತ್ತೆ. ಸೊ ಆ 37.5ಗೆ ಒಂದು ಮಾರ್ಕಿಂಗ್ ಮಾಡ್ತೀವಿ. ಈಗ ನೆಕ್ಸ್ಟ್ 37.5ಗೆ ಮತ್ತೆ 25 ಆ್ಯಡ್ ಮಾಡ್ತೀವಿ. ಸೊ ಅಲ್ಲಿ ನಮಗೆ 62.5 ಬರುತ್ತೆ. ಇದಕ್ಕೆ ಮತ್ತೆ 25 ಆ್ಯಡ್ ಮಾಡಿದಾಗ 87.5 ಬರುತ್ತೆ ನಮಗೆ. ಮತ್ತೆ ನಾವು ಆ್ಯಡ್ ಮಾಡಿದಾಗ 112.5 ಸಿಗುತ್ತೆ. ನೆಕ್ಸ್ಟ್ ಮತ್ತೆ 137.5, ನೆಕ್ಸ್ಟ್ 162.5 ಸಿಗುತ್ತೆ. ಸೊ ಈ ಮೆಷರ್ಮೆಂಟ್ಗೆ ಎಲ್ಲ ಹೇಗೂ ನಾವು ಮಾರ್ಕಿಂಗ್ ಮಾಡ್ತಾ ಹೋಗಬೇಕು. ಸೊ ಪ್ರತಿಯೊಂದು ಬಿಗೂ ನಾವು 27.5ಗೆ ಮಾರ್ಕಿಂಗ್ ಮಾಡಾಗಿದೆ. ಸೊ ಇದಕ್ಕೆ ಅಗೇನ್ ನಾವು 25 ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಆ್ಯಡ್ ಮಾಡ್ತಾ ಹೋದಾಗ 52.5 ಫಸ್ಟ್ ಬರೋದು, ನೆಕ್ಸ್ಟ್ 77.5 ಬರುತ್ತೆ, ನೆಕ್ಸ್ಟ್ 102.5, ನೆಕ್ಸ್ಟ್ ನಮಗೆ 127 ಬರುತ್ತೆ, 127.5, ಆಮೇಲೆ ನಮಗೆ 152.5 ಬರುತ್ತೆ. ಸೊ ಇದೇ ರೀತಿ ಪ್ರತಿಯೊಂದು ಬಿಗೂ ನಾವು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಈ ಥರ ಒಂದು ಕಾರ್ಡ್ಬೋರ್ಡ್ ಪೀಸ್ ತಗೊಬೇಕು. ಫ್ಲೆಕ್ಸಿಬಲ್ ಇರೋ ಕಾರ್ಡ್ಬೋರ್ಡ್ ಪೀಸ್ ತಗೊಂಡಿವಿ ಸಣ್ಣದು. ಸೊ ಇದರಲ್ಲಿ 3.5 ಸೆಂಟಿಮೀಟರ್ನ ನಾವು ಮೆಷರ್ ಮಾಡಬೇಕಾಗುತ್ತೆ. ಯಾವುದು ಸ್ಟ್ರೈಟ್ ಇದೆ ಆ ಸೈಡಿಂದ ತಗೊಂಡು 3.5 ಸೆಂಟಿಮೀಟರ್ ನೀವು ಮೆಷರ್ ಮಾಡಿ. ಸೊ ನೋಡಿ, ಸೊ ಈ ರೀತಿ ಒಂದು 3.5 ಸೆಂಟಿಮೀಟರ್ ನಾವು ಮೆಷರ್ ಮಾಡ್ಕೊಬೇಕು. ಮೆಷರ್ ಮಾಡಿ ಇದರಲ್ಲಿ ಒಂದು ಸೆಂಟರ್ ಪಾಯಿಂಟ್ ಮಾಡ್ಕೊಳ್ಳಿ. ಇದೇನು ಎಕ್ಸಾಕ್ಟ್ ಇರಬೇಕು ಅಂತೇನಿಲ್ಲ. ಸೊ ಈ ರೀತಿ ಸೆಂಟರ್ ಪಾಯಿಂಟನ್ನು ಮಾಡ್ಕೊಬೇಕು. ಸೊ ಇಷ್ಟಾದಮೇಲೆ ಇದೇನು ನಾವು ಮಾರ್ಕಿಂಗ್ ಮಾಡಿದ್ದೀವಿ 12.5, ಪ್ರತಿ 12.5 ಆದಮೇಲೆ 25 ಆ ರೀತಿ ಕ್ಯಾಪು. ಬಿಗೆ 27.5 ಇಟ್ಟಿದ್ದೀವಿ, ಮತ್ತು +25 ಸೊ ಇಲ್ಲೆಲ್ಲದಕ್ಕೂ ನಾವು ಈ ಸೆಂಟರ್ ಪಾಯಿಂಟಿಗೆ ಇಟ್ಟು 3.5 ಸೆಂಟಿಮೀಟರ್ ಲೈನನ್ನು ಬಿಡಿಸ್ಬೇಕು. ಸೊ ಇದು 3.5 ಯಾಕೆ 4 ಸೆಂಟಿಮೀಟರ್ ಯಾಕಲ್ಲ ಅಥವಾ ಇದಕ್ಕೆ ಜಾಸ್ತಿ ಯಾಕಲ್ಲ ಅಂದರೆ, ಸೊ ಇದೆಲ್ಲ ನಾನು 2 ಇಂಚ್ ನೆಟ್ ಕಪ್ಸಿಗೆ ನಾನು ಡಿಸೈನ್ ಮಾಡ್ತಿರೋದು. ನೀವು 4 ಸೆಂಟಿಮೀಟರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆ ಸ್ಲಾಟ್ಸ್ ಮಾಡ್ಬೇಕಾದ್ರೆ ಸೈಡಲ್ಲಿ ಒಂದು ಸ್ವಲ್ಪ ಕಟ್ ಬರುತ್ತೆ. ಆ ಕಟ್ಟಲ್ಲಿ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ 3.5 ಸೆಂಟಿಮೀಟರಿಗೆ ನೀವು ಲಿಮಿಟ್ ಮಾಡಿ. ಸೊ ಈ ರೀತಿ ಪ್ರತಿಯೊಂದು ಮಾರ್ಕಿಂಗ್ ನಾವೇನು ಆಲ್ರೆಡಿ ಮಾಡಾಗಿದೆ ಅಲ್ಲಿಗಿಟ್ಟು 3 ಇದನ್ನು ಮಾಡಿದ್ರೆ ನಮಗೆ ಕಟ್ ಮಾಡ್ಬೇಕಾದ್ರೆ ತುಂಬ ಸುಲಭ ಆಗುತ್ತೆ. ಇದು ಇದಕ್ಕಿಂತ ಜಾಸ್ತಿ ಅಥವಾ ಇದಕ್ಕಿಂತ ಕಮ್ಮಿ ಮಾಡೋದು ನಾವು ಅವಾಯ್ಡ್ ಮಾಡ್ಬೋದು. ಸೊ ಈಗ ಮಾರ್ಕಿಂಗ್ ಮಾಡಾಗಿದೆ. ಈ ಮಾರ್ಕಿಂಗ್ ಮಾಡಿರೋ ಜಾಗದಲ್ಲಿ ನಾವು ಕಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಇದನ್ನು ಆಕ್ಸಲ್ ಬ್ಲೇಡಲ್ಲಿ ಕಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಮತ್ತು ತುಂಬ ರಗಳೆ ಕೂಡ, ಯಾಕಂದರೆ ಪೈಪ್ ತುಂಬ ತಿಕ್ಕಿರುತ್ತೆ. 4 ಇಂಚ್ ಪೈಪ್ ನಾನು ಏನು ಫಸ್ಟ್ ಮಾಡಲ್ ಮಾಡಿದ್ದು ಅದು ನಾನು ಫುಲ್ ಆಕ್ಸಲ್ ಬ್ಲೇಡಲ್ಲೇ ಮಾಡಿದ್ದು. ಬಟ್ ಇವನ್ನೆಲ್ಲ ತುಂಬ ಟೈಮ್ ತಗೊಳುತ್ತೆ ಅಂತ ನಾನು ಮಿಷಿನ್ ಯೂಸ್ ಮಾಡ್ತೀನಿ. ಸೊ ಈ ರೀತಿ ಡ್ರಿಲ್ಲಿಂಗ್ ಮಿಷಿನ್ಗೆ ಈ ಮಿಷಿನಿಗೆ ಈ ರೀತಿ ಒಂದು ಜಿಕ್ಸೋ ಒಂದು ಅಟ್ಯಾಚ್ಮೆಂಟ್ ಅಂತ ಬರುತ್ತೆ. ಇದನ್ನು ಅಟ್ಯಾಚ್ಮೆಂಟ್ ಮಾಡಿ ಕಟ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ. ಸೊ ಇದನ್ನು ತೋರಿಸ್ತೀನಿ ಹೇಗೆ ಅಂತ. ಸೊ ಈಗ ಕಟ್ ಮಾಡ್ಬೇಕಾದ್ರೆ ನಾವು ಹೇಗೆ ಕಟ್ ಮಾಡಬೇಕು ಅಂದರೆ, ಈ ಲೈನ್ ಇರುತ್ತಲ್ಲ, ಲೈನ್ ಮೇಲೆ ನಾವು ಕಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಲೈನ್ ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಲೈನ್ ಆಮೇಲೆ ಕಾಣಲ್ಲ. ಒಂದು ಸ್ವಲ್ಪ ಕಟ್ ಆದಾಗ ಅವಾಗ ನಾವು ಹೆಚ್ಚಿಗೆ ಕಟ್ ಮಾಡ್ತಿದ್ವಿ, ಕಮ್ಮಿ ಕಟ್ ಮಾಡ್ತಿದ್ವಿ, ನಮಗೆ ಗೊತ್ತಾಗಲ್ಲ. ಸೊ ಲೈನಿಂದ ಅಟ್ಲೀಸ್ಟ್ ಸ್ವಲ್ಪ ಕೆಳಗೆ ಅಥವಾ ಸ್ವಲ್ಪ ಮೇಲೆ ಕಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಆವಾಗ ಲೈನ್ ಅಲ್ಲೇ ಇರುತ್ತೆ, ನಾವು ಎಷ್ಟು ಉದ್ದ ಕಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನಾನು ಈಗ ಕಟ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಕಟ್ ಮಾಡಿದ್ದೀನಿ. ಚೂರು ವಾರ ಉಂಟು, ಬಟ್ ಆ ಲೈನಿನ ಲೆಂತಿಗೆ ಕಟ್ ಮಾಡಿದ್ದೀನಿ, ಅದಕ್ಕಿಂತ ಹೆಚ್ಚಿಗೆ ಕಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬೇಕಾದ್ರೆ ಇನ್ನೊಂದು ಕಟ್ ಮಾಡಿ ತೋರಿಸ್ತೀನಿ. ಸೊ ಈಗ ನೋಡ್ಬೋದು ಇಲ್ಲೂ ಒಂದು ಕಟ್ಟಾಗಿದೆ. ಚೂರು ವಾರಪಾರ ಬಂದರೆ ಏನು ತೊಂದರೆ ಇರಲ್ಲ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದು ಸರಿ ಹೋಗುತ್ತೆ. ಸೊ ಈ ರೀತಿ ನಾವು ಎಲ್ಲೆಲ್ಲಿ ಸ್ಲಾಟ್ಸ್ ಮಾಡಿದ್ದೀವಿ ಅಂದರೆ ಲೈನ್ ಹಾಕಿದ್ದೀವಿ 3.5 ಸೆಂಟಿಮೀಟರ್ದು, ಅಲ್ಲೆಲ್ಲ ನಾವು ಕಟ್ ಮಾಡಬೇಕು. ಸೊ ಈ ನೆಕ್ಸ್ಟ್ ಸ್ಟೆಪ್ ಇದೆಲ್ಲ ಇದು ತುಂಬ ಮುಖ್ಯವಾದ ಸ್ಟೆಪ್ಪು. ಇದರಲ್ಲಿ ತುಂಬ ತಪ್ಪಾಗೋ ಸಾಧ್ಯತೆಗಳಿರ್ತವೆ. ಸೊ ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೆಲವೊಂದಷ್ಟು ವಸ್ತುಗಳು ನಮಗೆ ಬೇಕಾಗುತ್ತೆ.
ಸೊ ಈ ರೀತಿ 1 ಇಂಚಿನ ಪೈಪ್ ಬೇಕಾಗುತ್ತೆ. ಈ 1 ಇಂಚಿನ ಪೈಪು ಇದು ಗರ್ತೇನಿದೆ, ಇದು ಥಿಕ್ನೆಸ್ಸು, ಇದು ದಪ್ಪ ಇರಬೇಕು. ತೆಳು ಪೈಪನ್ನು ಯೂಸ್ ಮಾಡೋಕೆ ಹೋಗಬೇಡಿ. ನೀವು ತೆಳು ಪೈಪನ್ನು ಯೂಸ್ ಮಾಡೋಕ್ಕೆ ಹೋದರೆ ಇಲ್ಲೆಲ್ಲ ಬೆಂಡ್ ಆಗುತ್ತಲ್ಲ, ಈ ರೀತಿ ಬೆಂಡ್ ಆಗುತ್ತೆ, ಮತ್ತು ನಾವು ಸ್ಲಾಟ್ ಏನು ಮಾಡ್ತೀವಲ್ಲ ಅದು ಸರಿ ಬರಲ್ಲ. ಹಾಗೆ ಒಂದು ಹೀಟ್ ಗನ್ ಬೇಕು, ಈ ಥರದೊಂದು ಹೀಟ್ ಗನ್ನು ಇದು ಬೇಕಾಗುತ್ತೆ ನಮಗೆ. ಒಂದು ಮಗ್ಗಲ್ಲಿ ಅಥವಾ ಬಕೆಟಲ್ಲಿ ಸ್ವಲ್ಪ ನೀರು ಬೇಕಾಗುತ್ತೆ. ಆಮೇಲೆ ಒಂದು ವೇಸ್ಟ್ ಕ್ಲಾತ್ ಬೇಕು ಇದನ್ನು ಮಾಡೋದಕ್ಕೆ. ಸೊ ಈ ಸ್ಟೆಪ್ ಇದೆಯಲ್ಲ, ಇದರಲ್ಲಿ ತುಂಬ ತಪ್ಪಾಗೋ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ನೀವು ಯಾವತ್ತೂ ಒಂದು ವೇಸ್ಟ್ ಪೀಸ್ ಆಫ್ ಪೈಪ್ ಏನಿರುತ್ತೆ ಅದರಲ್ಲೇ ಇದನ್ನು ಮಾಡಿ, ಅವಾಗ ನಿಮಗೆ ಅಭ್ಯಾಸ ಆಗುತ್ತೆ. ಒಂದು ಸತಿ ನಿಮಗೆ ಹೌದು ನನಗೆ ಗೊತ್ತಾಯಿತು ಅಂತ ಆದರೆ ಅವಾಗ ಬೇಕಾದ್ರೆ ನೀವು ನಿಮ್ಮದು ಏನು ಒಂದು ಸಿಸ್ಟಮ್ ಮಾಡಬೇಕು ಅಂತ ಇದ್ದರೆ ಅದರಲ್ಲಿ ನೀವು ಮಾಡ್ಬೋದು. ನಿಮಗೊಂದು ತೋರಿಸ್ತೀನಿ ನೋಡಿ, ಈ ಪೈಪು ಎಲ್ಲ ಫುಲ್ಲೆಲ್ಲ ಹರಿದೋಗಿದೆ, ಇಲ್ಲೂ ಹರಿದೋಗಿದೆ. ಸೊ ಸ್ಲಾಟ್ಸ್ ಮಾಡ್ಬೇಕಾದ್ರೆ ಬಿಸಿ ಮಾಡ್ತೀವಲ್ಲ, ಆ ಬಿಸಿ ತಾಪಮಾನ ಹೆಚ್ಚು ಕಮ್ಮಿ ಆಗಬಾರ್ದು. ಅದಕ್ಕೊಂದು ರೈಟ್ ಟೆಂಪ್ರೇಚರ್ ಅಂತ ಇರುತ್ತೆ. ಟೆಂಪ್ರೇಚರ್ ನಾವು ಮೆಷರ್ ಮಾಡೋಕ್ಕಾಗಲಿಲ್ಲ ಅಂದರೆ ನಮಗೆ ಅದು ಗೊತ್ತಾಗುತ್ತೆ, ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಅದು ಗೊತ್ತಾಗುತ್ತೆ. ಸೊ ಈ ರೀತಿ ಎಲ್ಲ ಇದು ಹರಿದೋಗಿದೆಯಲ್ಲ, ಈ ರೀತಿ ಎಲ್ಲ ನಾವು ಮಾಡ್ಕೊಬಾರ್ದು. ಸೊ ಕ್ಲೀನಾಗಿ ಬರಬೇಕು ಸ್ಲಾಟ್ಸ್ಗಳು. ಸೊ ಆ ರೀತಿ ಕ್ಲೀನಾಗಿ ಮಾಡಬೇಕು ಅಂದರೆ ನಾವು ಅದೊಂದು ವೇಸ್ಟ್ ಪೀಸಲ್ಲಿ ನಾನು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿಬೋದು. ಸೊ ಇದಕ್ಕೆ ಫಸ್ಟ್ ಇವಾಗ ನಾನು ಮಾಡಿ ತೋರಿಸ್ತೀನಿ, ಒಂದು 2-3 ಸ್ಲಾಟ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಏನು ಅಂದರೆ ನಾವು ಯಾವುದು ಕೆಳಗಿರಬೇಕು, ನಮ್ಮ ಬೇಸ್ ಪೋರ್ಷನ್ನು ಈಗ ಇದು ಕೆಳಗೆ ಬರುತ್ತೆ, ಆ ಕಡೆ ಸೈಡಿಂದು ಮೇಲ್ಗಡೆ ಹೋಗುತ್ತೆ ನಮ್ಮ ಟವರು. ಸೊ ನಾವು ಇಲ್ಲಿಂದನೇ ಶುರು ಮಾಡ್ತೀನಿ ಈಗ. ಸೊ ಬಿಸಿ ಇರೋದ್ರಿಂದ ನಾವು ಕೈಯಲ್ಲಿ ಮುಟ್ಟು ನೋಡೋ ಅವಶ್ಯಕತೆ ಇರಲ್ಲ. ಈ ಪೈಪ್ ಪೀಸಲ್ಲೇ ನಾವು ಹಿಂಗೆ ಮುಟ್ಟು ನೋಡ್ಬೋದು ಸಾಫ್ಟ್ ಆಯ್ತಾ ಇಲ್ವಾ ಅಂತ. ಸೊ ಇದರಲ್ಲಿ ನಾವು ರೈಟ್ ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ತೀರಾ ಜಾಸ್ತಿ ಬಿಸಿ ಆದರೆ ಹರಿಯುತ್ತೆ, ತೀರಾ ಕಮ್ಮಿ ಟೆಂಪ್ರೇಚರ್ ಆದರೆ ನಮಗೆ ಮೋಲ್ಡ್ ಶೇಪ್ ಏನಿರುತ್ತೆ ಸ್ಲಾಟ್ಗಳು ಅದನ್ನು ಮಾಡೋಕ್ಕಾಗಲ್ಲ. ಸೊ ನಾನೇನೊಂದು ಮೋಷನ್ ಮಾಡ್ತೀನಲ್ಲ, ಅಪ್ ಆ್ಯಂಡ್ ಡೌನ್ ಇದೇ ರೀತಿ ನೀವು ಮಾಡಬೇಕಾಗುತ್ತೆ. ಸೊ ಈಗ ರೆಡಿಯಾಗಿದೆ. ಸೊ ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಈ ಪೈಪಲ್ಲಿ ಏನಿದೆಯಲ್ಲ ಇದು ನಾವು ಈ ರೀತಿ ಕಟ್ ಮಾಡ್ಕೋಬೇಕು, ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇದು ಕಾಣ್ತಿದೆ ಅನ್ಸುತ್ತೆ ನಿಮಗೆ. ಈ ಕಡೆ ಫುಲ್ ಫ್ಲ್ಯಾಟ್ ಇದೆ, ಈ ಕಡೆ ಸ್ಲ್ಯಾಂಟ್ ಇದೆ. ಸೊ ಇದನ್ನು ತಣ್ಣಗೆ ಬಿಡೋದು ಬೇಡ. ಸೊ ಇದು ನಾವು ಯಾವ ಕಡೆ ನಮಗೆ ಕೆಳಗೆ ಬರಬೇಕು ಆ ಪೋರ್ಷನ್ ಕಡೆಯಿಂದ ನಾವು ಈ ಪೈಪನ್ನು ಹಿಂಗೆ ಹಾಕಿ ನೋಡಿ, ಹಿಂಗೆ ಹಾಕಿ ಈ ರೀತಿ ಇದನ್ನು ಒಳಗೆ ಹಾಕಿ ಸ್ವಲ್ಪ ಫೋರ್ಸ್ ಕೊಟ್ಟು ಪೈಪನ್ನು ನಾವು ಒಳಗೆ ತುರುಕಬೇಕು. ಹಿಂಗೆ ತುರುಕಾದ್ಮೇಲೆ ನಾವು ಇದನ್ನು ಈ ರೀತಿ ಶೇಪ್ ಕೊಡ್ಕೊಬೋದು. ಸೊ ಈ ರೀತಿ ಶೇಪ್ ಕೊಟ್ಟಾಗ ಇನ್ನೂ ಬಿಸಿ ಇರುತ್ತಲ್ಲ, ನಾವು ಈ ಪೈಪನ್ನು ತೆಗೆದ್ರೆ ಆ ಶೇಪ್ ಹೋಗುತ್ತೆ. ಸೊ ನಾವು ಏನು ಮಾಡಬೇಕು ಅಂದರೆ ನೀರನ್ನು ಸ್ವಲ್ಪ ಹಾಕಿ ಇದನ್ನು ತಂಪು ಮಾಡಬೇಕು. ಸೊ ಒಂದು ಒದ್ದೆ ಬಟ್ಟೆಯಲ್ಲಿ ಹಿಂಗೆ ಇಟ್ಕೊಂಡು ಬಟ್ಟೆ ಒದ್ದೆ ಮಾಡ್ಕೊಳ್ಳಿ, ಆವಾಗ ಅಲ್ಲೇ ಇಟ್ಕೊಂಡ್ರೆ ಆ ಬಿಸಿ ಹೋಗಿ ಶೇಪು ಹಾಗೆ ಕೂರುತ್ತೆ. ನೋಡಿ ಈಗ ಸ್ಲಾಟ್ ಆಯಿತು, ಒಂದು ಸ್ಲಾಟ್ ಕ್ಲೀನ್ ಸ್ಲಾಟ್ ಆಯಿತು. ನೋಡಿ ಇದರಲ್ಲಿ 2 ಇಂಚ್ ನೆಟ್ ಕಪ್ಸ್ ಇಟ್ಟು ತೋರಿಸ್ತೀನಿ. ಇದು 2 ಇಂಚ್ ನೆಟ್ ಕಪ್ಸು ಕೂರ್ತಾ ಇದೆ ಕರೆಕ್ಟಾಗಿ, ಓಕೆನಾ. ಸೊ ಬಿಸಿ ಇರಬಾರ್ದು, ಯಾಕಂದರೆ ಬಿಸಿ ಇದ್ದರೆ ಮತ್ತೆ ಶೇಪ್ ಔಟ್ ಆಗುತ್ತೆ. ಸೊ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೀತಿ ಒಂದು ಸ್ಲಾಟ್ಗಳನ್ನ ಮಾಡೋದು. ಈಗ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಈ ಸ್ಲಾಟ್ ಏನು ಮಾಡ್ತೀವಲ್ಲ, ಇದರಲ್ಲಿ ನಾವು ಜಾಸ್ತಿ ಟೆಂಪ್ರೇಚರ್ ಆದರೆ ನಾವು ಈಗ ಏನು ಒಂದು ಪೈಪನ್ನು ತುರುಕಿದ್ವಿ ಆ ರೀತಿ ತುರ್ಕಕ್ಕೆ ಹೋದರೆ ಈ ರೀತಿ ಹರಿದೋಗುತ್ತೆ. ಸೊ ಹಾಗಾಗಿ ರೈಟ್ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ನೀವು ವೇಸ್ಟ್ ಪೀಸಲ್ಲೇ ಫಸ್ಟ್ ಮಾಡಿ ನೋಡಿ. ನಾನು ಇನ್ನೊಂದು ಸತಿ ಮಾಡ್ತೀನಿ. ಇವಾಗ ಈ ಸ್ಲಾಟಲ್ಲಿ ಮಾಡಿ ತೋರಿಸ್ತೀನಿ. ಸೊ ಈಗ ರೆಡಿಯಾಗಿದೆ ನೋಡಿ, ಈ ರೀತಿ ಇದನ್ನು ತುರುಕಬೇಕು. ನೆಕ್ಸ್ಟು ಫೋರ್ಸ್ ಕೊಟ್ಟು ಇದನ್ನು ಒಳಗೆ ತಳ್ಳಿ ಇದನ್ನು ಈ ರೀತಿ ಒತ್ತಿಡ್ಕೊಬೇಕು. ಈ ಒತ್ತಿಡ್ಕೊಂಡಾಗ ಚೂರು ನೀರು ತೆಗೆದು ಏನು ಬಿಸಿ ಮಾಡಿರ್ತೀವಿ ಆ ಜಾಗಕ್ಕೆ ಹಾಕಿ ತಂಪು ಮಾಡಬೇಕು. ಸೊ ಬಟ್ಟೆ ಒದ್ದೆ ಇಟ್ಕೊಳ್ಳಿ, ಆವಾಗ ಅಲ್ಲೇ ಸ್ವಲ್ಪ ಹೊತ್ತಿಟ್ಕೊಂಡ್ರೆ ಅದು ತಂಪಾಗುತ್ತೆ, ಶೇಪು ವಾಪಸ್ಸು ಇದಾಗಲ್ಲ, ಡಿಫಾರ್ಮ್ ಆಗಲ್ಲ. ಸೊ ನೋಡಿ ಮತ್ತೆ ಶೇಪ್ ಕರೆಕ್ಟಾಗಿ ಬಂದಿದೆ. ಬೇಕಾದ್ರೆ ಇನ್ನೊಂದು ಸತಿ 2 ಇಂಚ್ ನೆಟ್ ಕಪ್ಸ್ ತೋರಿಸ್ತೀನಿ. ಈಗ ಇನ್ನೊಂದು ತೋರಿಸ್ತೀನಿ. ಈಗ ಒಂದು ಸತಿ ಏನಾಗುತ್ತೆ, ನಾವು ಈ ಸೈಡ್ ಮಾಡೋದು ಬದಲು ಉಲ್ಟಾ ಮಾಡಿಬಿಡ್ಬೋದು, ಮಿಸ್ ಆಗಿಬಿಡುತ್ತೆ. ಸೊ ಆ ರೀತಿ ಆದರೂ ಕೂಡ ಹೇಗೆ ನಾವು ಸರಿ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ.
ಸೊ ಈಗ ನೋಡಿದರೆ ಇದು ಈ ಕಡೆ ಬಂದಿದೆಯಲ್ಲ, ನಾನು ಉಲ್ಟಾ ಮಾಡಿ ತೋರಿಸ್ತೀನಿ. ಸೊ ಈಗ ಹಿಂಗೆ ಹಾಕಿ ಸೊ ಈಗ ಇದು ಉಲ್ಟಾ ಮಾಡಿದೆ, ಮಿಸ್ಸಾಗಿ ಒಂದ್ಸತಿ ಈ ರೀತಿ ಉಲ್ಟಾ ಆಗುತ್ತೆ. ಸೊ ಈ ರೀತಿ ಉಲ್ಟಾ ಆಯ್ತಲ್ಲ, ಈಗ ಎಂತ ಮಾಡೋದು, ಈಗ ಯಾಕಂದ್ರೆ ನೀರು ಸೋರುತ್ತೆ. ಇದು ಎಲ್ಲ ಸ್ಲಾಟ್ಗಳು ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಇರುತ್ತೆ, ಬಟ್ ಇದು ಉಲ್ಟಾ ಆಯಿತು. ಸೊ ಈ ರೀತಿ ಉಲ್ಟಾ ಆದ ತಕ್ಷಣ ಪ್ಯಾನಿಕ್ ಮಾಡಬೇಕಾಗೇನಿಲ್ಲ. ತೆಗೀರಿ ಪೈಪನ್ನು, ಮತ್ತೆ ಇದೊಂದು ಬಿಸಿ ಮಾಡ್ಕೊಳ್ಳಿ. ಒಂದ್ಸತಿ ಸಾಫ್ಟ್ ಆದಾಗ ಮತ್ತು ರೈಟ್ ಡೈರೆಕ್ಷನಲ್ಲಿ ಹಿಂಗೆ ಹಾಕಿ ಈ ರೀತಿ ಕರೆಕ್ಷನ್ ಕೂಡ ಮಾಡ್ಕೊಬೋದು. ಸೊ ಒಂದು ಮಿಸ್ಸಾಗಿ ಏನಾದ್ರು ಬೇರೆ ಡೈರೆಕ್ಷನಲ್ಲಿ ನೀವು ಹಾಕಿದ್ರೆ ತಲೆ ಬಿಸಿ ಮಾಡ್ಕೊಬೇಕಾಗಿಲ್ಲ, ನೀವು ಮತ್ತೆ ಬಿಸಿ ಮಾಡ್ಕೊಂಡು ಮತ್ತೆ ಕರೆಕ್ಟ್ ಮಾಡ್ಕೊಬೋದು. ನೋಡ್ಬೋದು ಸ್ವಲ್ಪ ಡಿಫಾರ್ಮ್ ಆಗಿರುತ್ತೆ ಶೇಪು, ಬಟ್ ಏನು ತೊಂದರೆ ಇರಲ್ಲ. ಇದು ಮತ್ತೆ ಇದರಲ್ಲೂ ಕೂಡ ನಾವು ಗಿಡಗಳನ್ನೆಲ್ಲ ಬೆಳಿಬೋದು. ಸೊ ಈ ರೀತಿ ನಾವು ಸ್ಲಾಟ್ಸ್ಗಳನ್ನ ಮಾಡ್ಬೋದು. ಸೊ ನೀವೊಂದು ಮಾರ್ಕಿಂಗ್ ಹಾಕಿ ತೋರಿಸ್ತೀನಿ. ನಾವು ಮೇಲ್ಗಡೆ ಜಾಸ್ತಿ ಬಿಸಿ ಮಾಡಬೇಕಾಗಿಲ್ಲ, ಮೇಲ್ಗಡೆ ಒಂದು ಇಷ್ಟು ಬಂದರೆ ಸಾಕು. ಕೆಳಗಡೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡಬೇಕು, ಸೊ ಈ ರೀತಿ ನಾವು ಏನು ಸ್ವಿಂಗ್ ಮೋಷನ್ ಮಾಡ್ತೀವಿ ಇದರಲ್ಲಿ ಇದು. ಸೊ ಮೇಲ್ಗಡೆ ಜಾಸ್ತಿ ಹೋಗಬೇಕಾಗಿಲ್ಲ, ಕೆಳಗಡೆ ಸ್ವಲ್ಪ ಜಾಸ್ತಿ ಇರಬೇಕು. ನೀವೀಗ ನೋಡ್ಬೋದು ಟವರ್ ಫುಲ್ ಕಂಪ್ಲೀಟ್ ಆಗಿದೆ, ಸ್ಲಾಟ್ಸ್ಗಳೆಲ್ಲವೂ ಮಾಡಾಗಿದೆ ಸುತ್ತಲೂ. ಸೊ ಇದು ಟಾಪ್ ಪೋರ್ಷನ್ ಮಾಡೋದ್ರ ಬಗ್ಗೆ ವಿಡಿಯೋ. ಸೊ ನಾನು ಪಾರ್ಟ್ 2 ಅಲ್ಲಿ ನಿಮಗೆ ಬಾಟಮ್ ಪೋರ್ಷನ್ ಹೆಂಗೆ ಮಾಡೋದು, ಸಪೋರ್ಟ್ ಹೆಂಗೆ ಕೊಡೋದು, ನಾವೇನು TL ಯೂಸ್ ಮಾಡ್ತೀವಿ ಅದನ್ನು ಲೀಕ್ ಬರ್ದಿಲ್ದಂಗೆ ಹೆಂಗೆ ಮಾಡೋದು, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೇ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಇದೇ ರೀತಿ ನಿಮಗೂ ಕೂಡ ಈ ರೀತಿ ಒಂದು ಟವರ್ ಬಿಲ್ಡ್ ಮಾಡೋ ಆಸಕ್ತಿ ಇದ್ದರೆ, ನಿಮ್ಮದೇ ಆದ ಗಿಡಗಳನ್ನು ಆರ್ಗ್ಯಾನಿಕ್ ಆಗಿ ನೀವು ಬೆಳೆಯೋಕ್ಕೆ ಆಸಕ್ತಿ ಇದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.